ಭಾವಯನ್ನೇಷ ಸತ್ವೇನ ಲೋಕಾನ್ವಯ ಲೋಕಭಾವನಃ ಲೀಲಾವತಾರಾನುಗತಃ ತಿರ್ಯಂಗ್ ನರ ಸುರಾದಿಷು. ಮೊದಲ ಸ್ಕಂದದ 2ನೇ ಅಧ್ಯಾಯದ ಕೊನೆಯ ಶ್ಲೋಕ ಇದು, 35ನೇ ಶ್ಲೋಕ. ಸತ್ವಗುಣದಿಂದ ಸಜ್ಜನರನ್ನು ಪಾಲಿಸ್ತಾನೆ. ಸತ್ವಗುಣವನ್ನು ಆ ಸಜ್ಜನರಲ್ಲಿ ಪ್ರೇರಿಸಿ ಅವರಲ್ಲಿ ಜ್ಞಾನಭಕ್ತಿ ವೈರಾಗ್ಯವನ್ನು ಹೆಚ್ಚಿಸಿ ಈ ಭಗವಂತ ಕೆಲವೊಂದು ಬಾರಿ ದೇವತೆಯಾಗಿ, ಮತ್ತೊಂದು ಬಾರಿ ಋಷಿಯಾಗಿ, ಮನುಷ್ಯನಾಗಿ ರಾಮಕೃಷ್ಣ ರೂಪದಿಂದ, ಋಷಿಯಾಗಿ ವ್ಯಾಸ, ಕಪಿಲ ಮೊದಲಾದ ರೂಪಗಳಿಂದ, ದೇವ ಸ್ವಯಂ ವಾಮನ, ನರಸಿಂಹ ಇತ್ಯಾದಿ ರೂಪಗಳಿಂದ, ಪ್ರಾಣಿಯಾಗಿ ನರಸಿಂಹ, ವರಾಹ ಇತ್ಯಾದಿ ರೂಪಗಳಿಂದ ಹೀಗೆ ಅವನು ಅವತರಿಸಿ ಅವರಂತನೇ ಲೀಲೆಯನ್ನು ಕೂಡ ಮಾಡ್ತಾನೆ. ಅನುಗತಃ ಲೀಲಾವತಾರ ಅನುಗತಃ, ಹೇಗೆ ಆಯಾ ಅವತಾರಗಳಲ್ಲಿ ನಡ್ಕೊಳ್ಬೇಕು ಅದಕ್ಕೆ ತಕ್ಕಂತೆ ಅವನು ನಡೆದುಕೊಳ್ತಾನೆ. ಇದು ಅವನ ಲೀಲೆ ಅಂತ ತಾತ್ಪರ್ಯ. ಭಗವಂತನ ಕುರಿತಾಗಿ ವರ್ಣನೆ ಮಾಡಿದ್ರಿ ನಮಗೆ ಅಂತ ಹಿಂದೊಂದು ಪ್ರಶ್ನೆ ಬಂದಿತ್ತು. 1ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ 9ನೇ 12ನೇ ಶ್ಲೋಕಗಳಲ್ಲಿ ಪುಂಸಾಂ ಏಕಾಂತತಃ ಶ್ರೇಯ ತನ್ನ ಶಂಸಿತು ಅರ್ಹಸಿ. ಸಾಧಕರಿಗೆ ಶ್ರೇಯಸ್ಸಿ ಕಾರಣವಾದ್ಯಾವುದು ಅದನ್ನು ನೀನು ಹೇಳಬೇಕು ಅಂತ ಈ ಶೌನಕಾದಿಗಳು ಸೂತರನ್ನು ಪ್ರಾರ್ಥನೆ ಮಾಡಿದರು. ಮುಂದೆ 12ನೇ ಶ್ಲೋಕದಲ್ಲಿ ಸೂತ ಜಾನಾಸಿ ಭದ್ರಂ ತೇ ಭಗವಾನ್ ಸಾತ್ವತಾಂ ಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚಿಕೀರ್ಷಯ. ಕೃಷ್ಣ ದೇವಕಿಯ ಉದರದಲ್ಲಿ ವಸುದೇವನ ಮಗನಾಗಿ ಜನಿಸಿದ್ನಲ್ಲ, ಅದರ ಉದ್ದೇಶ ಏನು ಅದನ್ನೂ ವರ್ಣನೆ ಮಾಡಿದೆ ಅಂತ 12ನೇ ಶ್ಲೋಕದಲ್ಲಿ ಕೃಷ್ಣನ ಬಗ್ಗೆ ಕೇಳಿದರು. ಮತ್ತು 9ನೇ ಶ್ಲೋಕದಲ್ಲಿ ನಮ್ಮ ಶ್ರೇಯಸ್ಸಿಗೆ ಸಾಧನವಾದ್ದೆಲ್ಲವನ್ನೂ ವರ್ಣನೆ ಮಾಡಿರಿ ಅಂತ ಕೇಳಿದರು. ಅಂತೂ 1ನೇ ಅಧ್ಯಾಯದಲ್ಲಿ ಈ ಥರದ ಅನೇಕ ಪ್ರಶ್ನೆಗಳನ್ನು ಶೌನಕಾದಿಗಳು ಋಷಿಗಳು ಕೇಳಿದರು. ಅದಕ್ಕೆ ಉತ್ತರ ಹೇಳಬೇಕಾಗಿದೆ. ಕೃಷ್ಣ ರಾಮಾದಿಗಳ ಅವತಾರಗಳನ್ನು 9ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. 9ನೇ ಸ್ಕಂದದಲ್ಲಿ ರಾಮನ ಅವತಾರವನ್ನು ವರ್ಣನೆ ಮಾಡಿದ್ದಾರೆ. ಕೃಷ್ಣನ ರೂಪವನ್ನು 10 ಮತ್ತು 11ನೇ ಸ್ಕಂದಗಳಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾರೆ. ಈಗ ಈ ಶ್ಲೋಕದಲ್ಲಿ ನಾವು ನೋಡುವಂತೆ ಸರ್ವಾವತಾರಾಣಂ ಸಚ್ಚರಿತ್ರಾಣಿ ಚ ವಿಶಿಷ್ಯ, ಮುಂದೆ ಏನು 3ನೇ ಸ್ಕಂದದಲ್ಲೆಲ್ಲ ಅನೇಕ ಅವತಾರಗಳನ್ನು 3ನೇ ಅಧ್ಯಾಯದಲ್ಲಿ ಏನೇನು ವರ್ಣನೆ ಮಾಡಬೇಕಾಗಿದೆ, 3ನೇ ಅಧ್ಯಾಯದಲ್ಲಿ, ಇದೇ ಪ್ರಥಮ ಸ್ಕಂದದಲ್ಲಿ ಮತ್ತು ದ್ವಿತೀಯ ಸ್ಕಂದದಲ್ಲಿ ಹೀಗೆ ಬೇರೆ ಬೇರೆ ಕಡೆ ವರ್ಣನೆ ಮಾಡಬೇಕಾಗಿದೆ. ಅದೆಲ್ಲವನ್ನು ಸ್ವಲ್ಪ ಈಗ ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸರ್ವಾವತಾರಾಣಂ ಚರಿತ್ರಾಣಿ ಚ, ಸರ್ವಾವತಾರಾನ್ ಚರಿತ್ರಾಣಿ ಚ ವಿಶಿಷ್ಯ ತತ್ರ ತತ್ರ ತೃತೀಯಾದಿಷು ವಿವಕ್ಷು ತಾವತ್ ಸಮಾಸತಃ ಸರ್ವಾವಸಾದ ಸಾಧಾರಣಂ ಪ್ರಯೋಜನಮಾಹ. ಇದು ವೀರರಾಘವರ ವ್ಯಾಖ್ಯಾನ. ಮುಂದೆ ಒಂದೊಂದೇ ಅವತಾರವನ್ನು ವರ್ಣನೆ ಮಾಡೋರಿದ್ದಾರೆ, ಅದೆಲ್ಲವನ್ನು ಸೇರಿಸಿ ಈಗ ಒಂದು ಬಾರಿ ಎಲ್ಲ ಅವತಾರಗಳ ಪ್ರಯೋಜನ ಏನು ಅಂತ ಹೇಳ್ತಾರೆ. ಹೀಗೆ ಸರ್ವಾವತಾರಗಳಲ್ಲಿಯೂ ಕಂಡುಬರುವಂಥ ಒಂದು ಭಗವಂತನ ಲಕ್ಷಣ ಏನು ಅನ್ನೋದನ್ನು ಈ ಶ್ಲೋಕ ಹೇಳ್ತದೆ. ಹೀಗೆ ಶ್ರೀಧರಿ ವ್ಯಾಖ್ಯಾನದಲ್ಲಿಯೂ ಮಾತಿದೆ, ಏತತ್ತು ಸರ್ವಾವತಾರ ಸಾಧಾರಣಂ ಪ್ರಯೋಜನಂ ಅಂತ. ಭಗವಂತನ ಎಲ್ಲ ಅವತಾರಗಳ ಉದ್ದೇಶವು ಇದು, ಸಜ್ಜನರಲ್ಲಿ ಸತ್ವಗುಣವನ್ನು ಪ್ರೇರಿಸಿ ಅವರನ್ನು ಮೇಲೆತ್ತುವುದು. ಸತ್ವೇನ ಅಂದರೆ ಸತ್ವಗುಣೇನ ಲೋಕಾನ್ ಸಜ್ಜನಾನ್ ಭಾವಯನ್ ಅಂದರೆ ಪಾಲಯನ್. ಇದು ಯಾದವಾರ್ಯರ ವ್ಯಾಖ್ಯಾನ. ಸತ್ವಗುಣವನ್ನು ಪ್ರೇರಿಸ್ತಾನೆ ಅಂತ. ಅದಕ್ಕಾಗಿ ಅನುವಾದ ಮಾಡುವವರು ಕೂಡ ಸತ್ವಗುಣದಿಂದ ಅಂತ ಹೀಗೆ ವರ್ಣನೆ ಮಾಡಿರ್ತಾರೆ. ಸತ್ವಗುಣದಿಂದ ಸಜ್ಜನರನ್ನು ಪಾಲಿಸುವುದು ಅಂತ. ಸತ್ವಗುಣವನ್ನು ಆಯಾ ವ್ಯಕ್ತಿಗಳಲ್ಲಿ ಸಾತ್ವಿಕರಾದವರಲ್ಲಿ ಪ್ರೇರಿಸುವುದು ಅಂತ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಸತ್ವೇನ ಉಪಲಕ್ಷಿತ ಶುದ್ಧ ಸತ್ವಮೂರ್ತಿ, ಶುದ್ಧ ಸತ್ವದಿಂದ ಕೂಡಿದ ಸ್ವರೂಪವುಳ್ಳವನಾಗಿ ಅಂತ
ಆ ಸತ್ವೇನ ಅನ್ನುವುದನ್ನು ಭಗವಂತನಿಗೆ ಅನ್ವಯಿಸಿದ್ದಾರೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಮೊದಲಾದ ಕಡೆ ಸತ್ವಗುಣವನ್ನು ಆ ಭಕ್ತರಲ್ಲಿ ಹುಟ್ಟು ಹಾಕಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭಾವ ಎನ್ನಂದ್ರೆ ಪಾಲಯನ್ ಅಂತ ಅರ್ಥ. ವಿಜಯಧ್ವಜರು ಆ 1ನೇ ಸ್ಕಂದದ 1ನೇ ಅಧ್ಯಾಯದ 18ನೇ ಶ್ಲೋಕವನ್ನು ನೆನಪಿಸಿಕೊಂಡಿದ್ದಾರೆ. ಅಥಾಖ್ಯಾಯ ಹರೇರ್ಧೀಮನ್ ಅವತಾರ ಕಥಾಶುಭಾ ಲೀಲಾ ವಿದಧತ ಸ್ವೈರಂ ಈಶ್ವರಸ್ಯ ಆತ್ಮಮಾಯ ಅಂತ. ಸ್ವೇಚ್ಛೆಯಿಂದ ಅನೇಕ ಅವತಾರಗಳನ್ನು ತಾಳಿನಲ್ಲ ಭಗವಂತ, ಆ ಅವತಾರ ಕಥೆಗಳನ್ನು ನೀವು ನಮಗೆ ವರ್ಣಿಸಬೇಕು ಅಂತ ಹೀಗೆ ಶೌನಕರ ಪ್ರಶ್ನೆ ಇತ್ತು. ಅಲ್ಲೇನು ಆ 1ನೇ ಸ್ಕಂದದ 1ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಅದನ್ನು ಮುಂದಿನ 3ನೇ ಅಧ್ಯಾಯದಲ್ಲಿ ವಿಸ್ತರಿಸಿ ವರ್ಣನೆ ಮಾಡುವವರಿದ್ದಾರೆ. ಅದರ ಸಂಕ್ಷಿಪ್ತ ವರ್ಣನೆಯನ್ನು ಈಗ ಮಾಡಿದ್ದಾರೆ ಈ 2ನೇ ಅಧ್ಯಾಯದಲ್ಲಿ ಒಂದೇ ಶ್ಲೋಕದಿಂದ. ಸತ್ವೇನ ಗುಣೇನ ಇತರ ಗುಣಾನ್ ಅಭಿಭೂಯ, ರಜಸ್ತಮ ಗುಣಗಳನ್ನು ಮೆಟ್ಟಿ ನಿಲ್ತಾನೆ ಭಗವಂತ, ಸತ್ವಗುಣವನ್ನೇ ಎತ್ತಿ ಹಿಡಿತಾನೆ. ಹೀಗೆ ಮಾಡಿ ಲೋಕಾನ್ ಭಾವಯನ್ ಪಾಲನೇನ ವರ್ಧಯನ್, ಅವರನ್ನು ರಕ್ಷಿಸಿ ಅವರಿಗೆ ಅಭಿವೃದ್ಧಿಯನ್ನು ಕೊಡ್ತಾನೆ, ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಕೊಡ್ತಾನೆ. ತಿರ್ಯಕ್ಷು ವರಾಹಾದಿಶು, ವರಾಹ ನರಸಿಂಹ ಮೊದಲಾದ ಪ್ರಾಣಿಗಳ ರೂಪದಲ್ಲಿ ಆತ ಅವತರಿಸ್ತಾನೆ. ನರರಲ್ಲಿ ಮನುಷ್ಯರಲ್ಲಿ ಅಂದರೆ ರಾಮಕೃಷ್ಣಾದಿ ರೂಪದಿಂದ ಅಂತ ಗೊತ್ತಿದ್ದೇ ಇದೆ. ದೇವತೆಗಳು ಧನ್ವಂತರಿ ಮೊದಲಾದ ರೂಪಗಳು. ಆದಿಶಬ್ದದಿಂದ ಸ್ತಂಭಾದಿಗಳಲ್ಲಿಯೂ ಸುರ ಆದಿಶು ಅಂದರೆ ಕೆಲವು ಬಾರಿ ಸ್ತಂಭದಲ್ಲೇ ಹುಟ್ಟುತ್ತಾನೆ. ಹೀಗೆ ಯಾರ್ಯಾರನ್ನೋ ಕೆಲವು ಗಂಡಸರನ್ನು ತಂದೆಯನ್ನಾಗಿ ಮಾಡಿಕೊಂಡು, ಕೆಲವು ಹೆಂಗಸರನ್ನು ಸ್ತ್ರೀಯರನ್ನಾಗಿ ಮಾಡಿಕೊಂಡು, ಕೆಲವು ಬಾರಿ ಕಂಬವನ್ನೇ ತನ್ನ ಉತ್ಪತ್ತಿ ಸ್ಥಾನವನ್ನಾಗಿ ಮಾಡಿಕೊಂಡು ಅವನು ಅವತರಿಸಿ ಬರ್ತಾನೆ. ಲೀಲೆಯಿಂದ ಮಾಡ್ತಾನೆ ಹೊರತು ನತು ಪೂರ್ವಕರ್ಮಣ, ಯಾವುದೋ ಪ್ರಾರಬ್ಧ ಕರ್ಮ ಇರುವುದರಿಂದ ಯಾವುದರ ಒತ್ತಡಕ್ಕಾಗಿ ಅವನ ಅವತಾರ ಮಾಡುವುದು ಅಲ್ಲ ಅಂತ ತಾತ್ಪರ್ಯ. ಯಾವ ಅವತಾರವನ್ನು ತಾಳಿದರೆ ಆವಾಗ ಜಗತ್ತಿನ ರಕ್ಷಣೆಗೆ ಅನುಕೂಲ ಆಗ್ತದೋ ಅಂಥ ಅವತಾರವನ್ನೇ ತಾಳ್ತಾನೆ. ಅದಕ್ಕೆ ಅನುಗತಃ ಅಂತ ಹೇಳಿರೋದು. ಅನುಗತ ಅನ್ನೋ ಶಬ್ದಕ್ಕೆ ಒಂದೊಂದು ರೀತಿ ಅರ್ಥ ಮಾಡ್ತಾರೆ. ಆ ಅವತಾರಗಳಲ್ಲಿ ಹುಟ್ಟಿದಾಗ ಆಯಾ ಸ್ವಭಾವವನ್ನೇ ಅನುಸರಿಸ್ತಾನ ಅವನು ಅಂತ ಕೆಲವರ ಅರ್ಥ. ಯಾವ ಕಾರ್ಯ ಮಾಡಲಿಕ್ಕೆ ಯಾವ ಅವತಾರ ಬೇಕೋ, ಯಾವ್ಯಾವ ಸಂಹಾರ, ಯಾವ್ಯಾವ ಶಿಷ್ಟ ರಕ್ಷಣಾ ಮೊದಲಾದವುಗಳನ್ನು ಸಂಹಾರ ಮಾಡಲಿಕ್ಕೆ ಏನೇನು ಅವತಾರ ಬೇಕೋ ಅದಕ್ಕೆ ಅನುಕೂಲಕರವಾದ ರೂಪವನ್ನು ಧರಿಸ್ತಾನೆ ಅಂತ ವಿಜಯಧ್ವಜರ ಅರ್ಥ. ಇಲ್ಲಿ ಭಾವನ ಅಂತ ಒಂದು ಶಬ್ದ ಇದೆ, ಲೋಕಭಾವನ ಅಂತ. ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ಭಾವನೇತ್ಯ ವಿಧೀಯತೆ ತದ್ಯತ್ ಕರೋತಿ ಪುರುಷಃ ಸ ಭಾವ ಇತಿ ಕೀರ್ತಿತಃ ಅಂತ ಮುಂದೆ ಭಾಗವತದಲ್ಲಿ ಒಂದು ಕಡೆ, ತಾತ್ಪರ್ಯದಲ್ಲಿ ಒಂದು ಕಡೆ ಬರೋದಿದೆ. ಸೃಷ್ಟಿ ಸ್ಥಿತಿ ಪಾಲನ ಇವು ಮೂರನ್ನು ಸೇರಿಸಿ ಭಾವನ ಅಂತ ಕರೀತಾರೆ. ಇದನ್ನು ಮಾಡುವ ವ್ಯಕ್ತಿಯನ್ನೇ ಭಾವ ಅಂತ ಕರೀತಾರೆ. ಅದಕ್ಕಾಗಿ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಭಗವಂತನನ್ನ ಭಾವನ ಅಂತ ಹೇಳಿದ್ದಿದೆ. ಯೇ ಅವತಾರಾಹ ಪ್ರಾದುರ್ಭಾವಾಹ ತೈಃ ತಾನ್ ಅನುಗತಃ ಅನುಗಚ್ಚತಿ ಯಜ್ಜಾತಿ ಮಧ್ಯೆ ಸ್ವಯಂ ಅವತರತಿ. ಯಾವ ಒಂದು ಜಾತಿ ವರ್ಗದಲ್ಲಿ ತಾನು ಅವತಾರ ಮಾಡಿರ್ತಾನೋ ತಜ್ಜಾತ್ಯನುಸಾರಿಣೀಂ ಚೇಷ್ಟಾಂ ಕರೋತಿ ಅಂತ ಯಾದವಾರ್ಯರ ವ್ಯಾಖ್ಯಾನ. ಅಲ್ಲಿಗೆ 1ನೇ ಸ್ಕಂದದ ಈ 2ನೇ ಅಧ್ಯಾಯದ ಕೊನೆಯ ಶ್ಲೋಕ. ಹಾಗೆ ಆ 2ನೇ ಅಧ್ಯಾಯವು ಕೂಡ ಸಮಾಪ್ತವಾಗಿದೆ.